ಗಳನಂಡೆ ಗಳಗಳ ಬಿರಿಯಾನಿ. ಇವತ್ತು ಸೊಯ್ಸೆಟ್ಟಿ ಮಳೆ ಬಪ್ಪತ್ತಿಗೆ ನಾವೆಲ್ಲ ಒಟ್ಟಾಯ್ಕೊಂಡು ಮತ್ತೊಂದು ಹೊಸ ರೀತಿಯ ಅಡುಗೆ ಮಾಡುವ ಅಂದೇಳಿ ಹೊತ್ತಾಯ್ತು. ಎಂತ ಮಾಡೋಕ್ಕೂ ಮಳೆ ಬಿಡುವುದಿಲ್ಲಕಂತ ಬೆಂಕಿ ಒಡುದು ಹೆಂಗೋ ಅಡುಗೆ ಮಾಡೋದು ಹೆಂಗೋ ಕಾಣ್ಕೇನು. ಇಂಥದೇ ಮಳೆ ಬಂದರು ನಾವು ವೀಡಿಯೋ ಮಾಡೋದು ಬಿಡೋದಿಲ್ಲ. ಇವತ್ತು ನಮ್ಮ ಟೀಮ್ ಮತ್ತು ಇವರು ಬಂದಿರ. ಮಳೆಗಾಲದಾಗ ಎಂತ ಮಾಡ್ಕರಿಲ್ಲ, ಹೊಳಿ ಎಲ್ಲ ದಾಟಿ ಹೋಯ್ಕತ್ ಮತ್ತೊಂದು ಊರಿಗೆ ಹೋಯ್ಕಿದ್ರಿ ನಾವು. ಎಂತ ಹುಡುಕ್ತೀರಿ? ಇದು ಸುಮಾರು ವರ್ಷದ ಹಿಂದಿಂದ ಹಳೆಯ ಪ್ರಾಚೀನ ಕಾಲದ ಒಂದು ಬಾಮಿ ಇತ್ತು. ಪಳಿಯೊಳಗೊಂದು ಬಾಮಿ ಎಷ್ಟು ಆಳ ಇತ್ತು ತೋರಿಸ್ತೆ. ಎಷ್ಟು ಆಳ ಇತ್ತು ಅಂದ್ರೆ ಸರಿ ಸುಮಾರು ಎಷ್ಟು ಫೀಟ್ ನೀರಿತ್ತು ಅಂದಳಿ? ಇದರಲ್ಲೊಂದು ಸುಮಾರು ಒಂದು 2-3 ಆಳ ಇತ್ತು. ಹಾಂ ಹಾಂ ಹಾಂ. ಏಪ್ರಿಲ್ 15ಕ್ಕೆ 26ಕ್ಕೆ 2026 ಮಾಡೋದು ಅಷ್ಟು ಬೇಗ ಮಾಡಿರಾ? ನಿಮಗೆ ಅನಿಸ್ತಿತ್ತೇನೋಲ್ಲ ಅಡುಗೆ ಮಾಡೋದು ಬಿಡ್ಕೈ ಮಕ್ಕಳು ಹೊಳೆ ಬದಿಗೆ ಅಂತ ತಿರುಗ್ತಿದ್ರು ಹೇಳಿ. ಅಡುಗೆ ಮಾಡೋಕೆ ಐಟಮ್ ಅಲ್ಲ ಹೊಳೆ ಬದಿದೆ ತಗೊಂಡು ಹೋಯ್ಕಾಯ್ತು ನಾವು. ಹಾಗೆ ಇದ್ರಾಗೆಲ್ಲ ಹೊತ್ತಾಯ್ತು ಹಳ್ಳಿನಾಗೆಲ್ಲ ಹೋಯ್ ಆಚೆ ಹರಿಗೆ ಇಟ್ಕ ಪ್ಯಾಟಿಗೆ ಹೋಯ್ ತಗೊಬರ್ಕೆಲ್ಲ. ಕಡಲ್ ಮುರಿ ಇಲ್ಲ ನನಗೊಂದು ಹೋಯ್. ಇದರಿಂದ ಎಂತ ಮಾಡೋಕತ್ತೆ? ಇದು ಕೋಳಿ ಸಾರು ಮೀನು ಸಾರಿಗೆಲ್ಲ ಹಾಕೋಕತ್. ಇದು ಕಡಲ್ ಮುರಿ ಅಂತ. ಎಂತ ಇಡಿ ಹಾಕುದಾ ಹಿಂಗೆ? ಅಲ್ಲ, ಜಪ್ಪಿ ಹಾಕಕ್ಕೆ. ಗಾಳಿನ ಹುಡುಕ್ತಾ ಕಡೆ ಹೊಳಗಿಂದ ಆಚೆಗೆ ಹೋಗಿ ನಮ್ಮ ನಾರಾಯಣಗೌಡ್ರದ್ದು ಶೋರೂಮಿಗೆ ಹೋಗಿ 10,000 ಕೊಟ್ಟು ಗಳು ತಗೊಬಂದು ಮಾರ್ರೆ. ಅಲ್ಲಿಗೆ ಹಾರ ಮೇಲೆ ಗೊತ್ತಾಯ್ತು ಗಳಿನ ರೇಟ್ ಈ ನಮೂನಿ ಆಯ್ತು ಅನ್ನಳಿ. 4 ತುಂಡು ಗಳಿಗೆ ನಮ್ಮ ಗೌಡ್ರ 10,000 ಹೇಳುದ. ಕಡೆಗೆ ಅಂತ ಮಾಡೋದನ್ನು ಹೆಗ್ಲಾಯ್ಕ ಬಂತು ಎಲ್ಲ. ಇಲ್ಲ ಪೂರಕ್ಕೆ ಒಲಿ ಮುಖ
ಕೋಳಿ ಹ್ಯಾಂಗಿತ್ತು ಕಾಣಿ. ಲೆಗ್ ಪೀಸ್, ಇದು ಮಾತ್ರ ನನಗೆ ಲೆಗ್ ಪೀಸ್. ಇದ ನಮ್ಮೂರ ಸಿಕ್ಕುವಂತ ಗಟ್ಟಿಯಾದ ಸೌದಿ. ಇದನ್ನ ಹಾಕಿ ಬೆಂಕಿ ಮಾಡ್ತಿತ್ತ. ಇದು ಬೆಂಕಿ ಮಾಡುವುದಲ್ಲ, ಇದು ಹೊಗೆ ಮಾಡ್ತಿತ್ತ. ಇದು ಹೊಗಿತ್ತೆ ಬಾವ, ಬೆಂಕಿ ಹಿಡಿತಿಲ್ಲ ಈಗ. ಮನಿ ಮಾಡ್ಕೊಂಡಿದ್ರೆ ಮಾರ್ರೆ ಎರಡು ಸೌದಿ ಕೇಳ್ರಿ ಇಲ್ಲ ನಿಮ್ಮ ಹತ್ರ. ಅಲ್ಲ ಬಾವ, ನೀವು ಮಳೆಗಾಲದಲ್ಲಿ ಅಂತ ಅಡುಗೆ ಹೆಂಗ್ ಮಾಡ್ತೀರಿ? ನೀವು ಬರೀ ಗ್ಯಾಸ್ ಮೇಲೆ ಡಿಪೆಂಡ್ ನಿಮ್ಗೆ. ಅಲ್ಲ ಕೊಡೋರು ಬೆಳಗಿನ ಹಾಕಿ ಹಿಡಿತಿಲ್ಲ. ನಾ ಕೊಡೋದೇ ಇದ್ದೀರ ಇದು ಹೈಕೆ ಆತಿಲ್ಲ. ಇದು ಇದು ಒಂದು ಕಾಯ್ಕತ್ತೆ ಅಂತಾರೆ ಇದು. ಹೌದು ಮರೆ ನಿನ್ನೊಳಗೆ ಹೊಡ್ಕಟ್ಟಿ ಕರ್ನಾಟಕ ಹೊಡ್ಕಟ್ಟಿ ಹಂಗಿ ಮಕ್ಕಳು ಇದೆಂತ ಸ್ಪೆಷಲ್? ಮಾಡಿ ತುಪ್ಪ ಪಾತ್ರ ತೂರಿಗೆ ತೆಂಗಿನ ಎಣ್ಣೆ ಊದೆ ಬೆಂಕಿ ಹಿಡಿತ ಊದೆ ಹೊಗೆಗೆ ಬೆಂಕಿ ಹಿಡಿ ಕಾಣ. ಜೀರಿಗೆ ಸಣ್ಣ ಸಣ್ಣ ಚೂರು ಚೂರು ಮಾಡಿ ಕಟ್ ಮಾಡೋದು ನೀರುಳ್ಳಿ. ತುಂಬ ಎಷ್ಟು ಪೈಪಿತ್ತ ಕಡೆ ಬೆಂಕಿ ನಮ್ಮ ಮನೆಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೆಂಪು ಕೆಂಪು ಟೊಮೆಟೊ, ಹಸಿ ಮೆಣಸು, ನಿಂಬೆ ಹಣ್ಣು, ಕೈಯಲ್ಲಿ ಕುಟ್ಟಿ ಪುಡಿ ಮಾಡಿದ ಬಿರಿಯಾನಿ ಮಸಾಲ, ಹಾಗೆ ಗರಂ ಮಸಾಲ, ಸಮ ತಗಲಿ ಬೆಳೆಸ್ಕೊತೀನಿ ಬೇಡ ಹುರ್ಕೊಳ್ಳಿ. ತಿರ್ಸಲ್ಲೇ ಪುದೀನ ಮತ್ತು ಕೊತ್ತಂಬರಿ, ಪುದೀನ ಪೇಸ್ಟ್, ಹಾಕ್ ನಾಲ್ಕು ಬಿದ್ರೆ ಅಂತ ಮಣ್ಣಾತಿಲ್ಲ, ತಿಂಬಲಾರಿ ಮಣ್ಣಾತಿಲ್ಲ, ಹಾಕ ಬಟ್ಟೆ ಅಂತಲ್ಲ ಮಾಡಾಗಿ ತೆಗ್ದ. ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲು ಉಪ್ಪು ಸಿಕ್ಕಲಿಲ್ಲ, ಹಾಗೆ ಹೊಡಿ ಉಪ್ಪು. ಗಣೇಶ ಅಣ್ಣನ ತೋಟದ ನಿಮಿ ಲಿಂಬಿ
ಚಿಕನ್ ಮಸಾಲ ಮಾಡಿ ಸೋನಾ ಮಸೂರಿ ಮಿಕ್ಸ್ ಮಾಡಿ ಗಳಿನೊಳಗೆ ತುಂಬಿ ಸಾಗುವಾನಿಯಲ್ಲಿ ಮುಚ್ಚಿ ಈ ಥರ ಬಾಳಿ ರೆಪ್ಪೆ ಕಟ್ಟಿ ದಮ್ಮು ಕಟ್ಟೋದಿತ್ತಲ್ಲ, ಸಾಗೋನಿ ಎಲಿ ಒಂದು ಘಮ ಘಮ ಗುಡ್ತಿತ್ತು. ಮಸಾಲ ರೆಡಿ ಮಾಡಿ ರೈಸ್ ಎಲ್ಲ ರೆಡಿ ಮಾಡಿ ಮಿಕ್ಸ್ ಮಾಡಿ ದಮ್ಮಿಗೆ ಇಡ್ತಿತ್ತು. ಈಗ ನಾವು ಅಳತಿ ಮಾಡಿದ್ರೆ ಹಂಗಾಯ್ತು ಬಿಡ. ಮೇಲೆ ಮಸಿಗೆಂಡ, ಅಡಿಗೆ ಬೆಂಕಿಗೆಂಡ, ಮಧ್ಯ ಗಳಿನಂಡಿ. ಈ ಗಳ ಜಂಬಿ ಕೊಳ್ಳಿ ಬೆಂಕಿ ಹಿಡೂಕು ಒಳಗಿದ್ದ ಬೆದರಂಡಿಗೆ ಉಸಿರು ಕೊಟ್ಟುಕು ಆ ಒಳಗ ಬೇಯ್ತಾ ಇರುತ್ತಲ್ಲ, ಹೆಂಗಿತ್ತನಳಿ ಕಾಣ್ಕ ಅದನ್ನ ತೆಗ್ದು ಈಗ ಆಗಳು ತೋರಿಸಿದೆ, ಈಗ ನನಗೆ ಸಿಕ್ಕಿತಾ? ವಾವ್, ನಾಡಿಗಳ ಉಪ್ಪು ಹುಳಿ ಖಾರ ಹಿಡ್ದಿ ತಂದಿರುತ್ತಲ್ಲ, ಆಹಾ. ಮಸಾಲೆ ದೊಟ್ಟೆಗೆಲ್ಲ ಮಿಕ್ಸ್ ಆಗಿ ಗಳಿನೊಳಗೆ ಹಾಕಿ ದಮ್ಮು ಕಟ್ಟೋದಿತ್ತಲ್ಲ, ಸೂಪರ್. ಸಖತ್ ಮಸಾಲ ಬಿದ್ದಿತ್ತು ಮಾತ್ರ, ಸೂಪರ್ ಆಯ್ತು ಮಾತ್ರ. ಬಿರಿಯಾನಿ ಸೂಪರ್ ಆಗಿದೆ. ದುಡಿಬೇಕು, ಈ ಥರ ಅಡ್ಗೆ ಮಾಡಬೇಕು, ತಿನ್ನಬೇಕು. ಗಳನಂಡೆ ಗಳಗಳ ಬಿರಿಯಾನಿ ಜೈ!